ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕ್ರೋಮ್ ಬ್ರೌಸರ್ ಬಂದುಬಿಟ್ಟು ಎಲ್ಲ ಫೋನಲ್ಲಿ ಬರುವಂಥ ಬೈ ಡಿಫಾಲ್ಟ್ ಆಗಿ ಇನ್ಸ್ಟಾಲ್ ಆಗಿ ಬರುವಂಥ ಅಪ್ಲಿಕೇಶನು. ಹೌದು, ನೀವು ಕಾಸ್ಟ್ಲಿ ಫೋನ್ ತಗೊಳ್ಳಿ, ಚೀಪರ್ ಫೋನ್ ತಗೊಳ್ಳಿ, ನಿಮಗೆ ಪ್ರತಿಯೊಂದು ಫೋನಲ್ಲಿ ಕೂಡ ಕ್ರೋಮ್ ಬ್ರೌಸರ್ ಡಿಫಾಲ್ಟ್ ಆಗಿ ಇನ್ಸ್ಟಾಲ್ ಆಗಿ ಬರುತ್ತೆ. ಆದರೆ ಎಲ್ಲರ ಮೊಬೈಲಲ್ಲಿ ಇರುವಂಥ ಕ್ರೋಮ್ ಬ್ರೌಸರ್ ಬಗ್ಗೆ ಜನರಿಗೆ ಇದರಲ್ಲಿರುವಂಥ ಹಿಡನ್ ಟ್ರಿಕ್ ಬಗ್ಗೆ ಗೊತ್ತಿಲ್ಲ. ಹೌದು, ಇದೇ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡಿಬಿಟ್ಟು ಈ ಕ್ರೋಮ್ ಬ್ರೌಸರ್ಲಿರುವಂಥ ಕೆಲವೊಂದು ಸೆಟ್ಟಿಂಗನ್ನು ಎನೇಬಲ್ ಮಾಡುವ ಮೂಲಕ ನೀವು ನಿಮ್ಮ ಮೊಬೈಲ್ನ ಬ್ಯಾಟ್ರಿಯನ್ನು ಇನ್ಕ್ರೀಸ್ ಮಾಡ್ಬೋದು, ಬ್ಯಾಟ್ರಿ ಲೈಫನ್ನು ಇನ್ಕ್ರೀಸ್ ಮಾಡ್ಬೋದು. ಹೌದು, ನಿಮ್ಮ ಮೊಬೈಲಲ್ಲಿ ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಿದ್ರೆ 5-6 ಗಂಟೆಯಲ್ಲಿ 100% ಚಾರ್ಜ್ ಬೇಗನೆ ಖಾಲಿ ಆಗ್ತಿದ್ರೆ ಇದಕ್ಕೆ ನೀವು ಈ ಕ್ರೋಮ್ ಬ್ರೌಸರ್ಲಿ ಕೆಲವೊಂದು ಸೆಟ್ಟಿಂಗನ್ನು ಎನೇಬಲ್ ಮಾಡಬೇಕಾಗುತ್ತೆ. ಈ ಸೆಟ್ಟಿಂಗನ್ನು ಎನೇಬಲ್ ಮಾಡಿದ್ರೆ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಬಂದುಬಿಟ್ಟು ಬ್ಯಾಟ್ರಿ ಲೈಫ್ ಇನ್ಕ್ರೀಸ್ ಆಗುತ್ತೆ. ನಾರ್ಮಲ್ ಆಗಿ ನಿಮ್ಮದೊಂದು 6 ಗಂಟೆಯಲ್ಲಿ ಚಾರ್ಜ್ ಖಾಲಿ ಆಗ್ತಿದ್ರೆ 10 ಗಂಟೆ ಚಾರ್ಜ್ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಲೈಫನ್ನು ಇನ್ಕ್ರೀಸ್ ಮಾಡುತ್ತೆ. ಹಾಗಾದರೆ ನೀವು ಏನು ಮಾಡಬೇಕು, ಯಾವ ಸೆಟ್ಟಿಂಗೆಲ್ಲ ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಅದೇ ರೀತಿಯಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ಬ್ಯಾಟ್ರಿ ಎಷ್ಟು ಗಂಟೆಯಲ್ಲಿ ಖಾಲಿ ಆಗ್ತಿದೆ ಅದನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. 12 ಗಂಟೆಯಲ್ಲಿ ಖಾಲಿ ಆಗ್ತಿದ್ರೆ 12 ಗಂಟೆಯಲ್ಲಿ ಖಾಲಿ ಆಗುತ್ತೆ ಅಂತ ಕಮೆಂಟ್ ಮಾಡಿ, ಅಥವಾ 6 ಅವರ್ 8 ಅವರ್ ಅಷ್ಟೇ ಬರ್ತಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ರೆ ನಿಮ್ಮ ಮೊಬೈಲ್ನ ನೇಮ್ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಮ್ಮ ಚಾನಲಲ್ಲಿ ಗಿವ್ ಅವೇ ನಡೀತಿದೆ. ಸೊ ನಾಳೆ ನಿಮಗೆ ಗಿವ್ ಅವೇ ಅನೌನ್ಸ್ ಮಾಡ್ತಿದ್ದೀವಿ. ಹಾಗಾಗಿ ಇಲ್ಲಿ ಈಗಾಗಲೇ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ ಗಿವ್ ಅವೇ ಲಿಂಕನ್ನು. ಅದ್ರ ಮೂಲಕ ಗಿವ್ ಅವೇಯಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅದೇ ರೀತಿಯಲ್ಲಿ ಗಿವ್ ಅವೇಯಲ್ಲಿ ನೀವು ವಿನ್ ಆಗಬೇಕಂದ್ರೆ ಪ್ರತಿಯೊಬ್ಬರು ಕೊನೆ ತನಕ ನೋಡಬೇಕಾಗುತ್ತೆ. ವಿಡಿಯೋನ ಲೈಕ್ ಮಾಡಬೇಕಾಗುತ್ತೆ. ಹೊಸಬಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಳ್ಳೆ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಗೈಸ್, ಮೊದಲೇದಾಗಿ ನೀವು ನಿಮ್ಮ ಕ್ರೋಮ್ ಬ್ರೌಸರಲ್ಲಿ 4 ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ನಾನು ಇವಾಗ ಓಪನ್ ಮಾಡ್ತೀನಿ. 4 ಸೆಟ್ಟಿಂಗ್ ಮಾಡಬೇಕಾಗುತ್ತೆ. 4 ಸೆಟ್ಟಿಂಗಲ್ಲಿ 4 ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ, ನಿಮ್ಮ ಬ್ಯಾಟ್ರಿ ಲೈಫ್ ಎಕ್ಸ್ಟೆಂಡ್ ಆಗುತ್ತೆ. ಅದೇ ರೀತಿಯಾಗಿ ವಿಡಿಯೋನ ಕೊನೆ ತನಕ ನೋಡಿದವರಿಗೆ ಒಂದು ಬೋನಸ್ ಸೆಟ್ಟಿಂಗ್ ಕೂಡ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಕ್ರೋಮ್ ಬ್ರೌಸರನ್ನು ಪ್ಲೇಸ್ಟೋರಿಗೆ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಒಂದು ನೀವು ಅಪ್ಡೇಟ್ ಆಗಿಲ್ಲ ಅಂದರೆ ಪ್ಲೇಸ್ಟೋರಿಗೆ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದ ನಂತರ ಈ ಸೆಟ್ಟಿಂಗನ್ನು ನೀವು ಮಾಡಬೇಕಾಗುತ್ತೆ. ಗೈಸ್, ಮೊದಲೇದಾಗಿ ನೀವು ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ನಂತರ ನೀವು ಮಾಡಬೇಕಾಗಿರೋದು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಸೈಟ್ ಸೆಟ್ಟಿಂಗ್ ಅಂತ ಬರುತ್ತೆ, ನೋಡ್ಬೋದು. ಸೈಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗೆ ಬಂದರೆ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ, ನೋಡ್ಬೋದು. ಇಲ್ಲಿ ಬ್ಯಾಕ್ ಗ್ರೌಂಡ್ ಸಿಂಕ್ರನೈಸ್ ಅಂತಿದೆಯಲ್ಲ, ಇದು ನಿಮ್ಮದು ಬೈ ಡಿಫಾಲ್ಟ್ ಆಗಿ ಆನ್ ಇರುತ್ತೆ. ಇದನ್ನು ನೀವು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಕ್ರೋಮ್ ಬ್ರೌಸರ್ ಬಂದುಬಿಟ್ಟು ಗೂಗಲ್ನ ಬ್ರೌಸರ್ ಆದ್ದರಿಂದ ಇದು ನಿಮ್ಮ ಎಲ್ಲ ಆ್ಯಕ್ಟಿವಿಟಿನ ಟ್ರ್ಯಾಕ್ ಮಾಡ್ತಿರುತ್ತೆ. ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಸಿಂಕ್ರನೈಸ್ ಆಗ್ತಿರುತ್ತೆ, ಅಪ್ಡೇಟ್ ಆಗ್ತಿರುತ್ತೆ. ಆವಾಗ ಇದನ್ನು ನೀವು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ಬ್ಯಾಕ್ಗ್ರೌಂಡಲ್ಲಿ ಇದು ಸಿಂಕ್ರನೈಸ್ ಆಗಲ್ಲ, ಅವಾಗ ಅಂದರೆ ನಿಮ್ಮ ಆ್ಯಕ್ಟಿವಿಟಿಯನ್ನು ಟ್ರ್ಯಾಕ್ ಮಾಡಲ್ಲ. ಆವಾಗ ನಿಮಗೆ ನಿಮ್ಮ ಮೊಬೈಲ್ನ ಬ್ಯಾಟ್ರಿಯಲ್ಲಿ ಸೇವ್ ಆಗುತ್ತೆ. ಇದು ಒಂದೇ ಸೆಟ್ಟಿಂಗು. ಇದ್ರ ಜೊತೆಗೆ ಇನ್ನೂ 3 ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಎಲ್ಲ ಸೆಟ್ಟಿಂಗ್ ಮಾಡಿದ್ರೆ ವರ್ಕ್ ಆಗುತ್ತೆ, ಯಾರು ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಗೈಸ್, ಒಂದೇ ಸೆಟ್ಟಿಂಗ್ ಮಾಡಿದ ನಂತರ ಬ್ಯಾಕ್ ಬನ್ನಿ. ಇವಾಗ ನೀವು ಇನ್ನೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಇನ್ನೊಂದು ಸೆಟ್ಟಿಂಗ್ ಮಾಡಬೇಕಂದ್ರೆ ಮತ್ತೆ ನೀವು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಒಂದು ಆಪ್ಷನ್ ಬರುತ್ತೆ, ನೋಡ್ಬೋದು. ಇಲ್ಲಿ ಗೈಸ್, ಇಲ್ಲಿ ನೋಡ್ಬೋದು ನೋಟಿಫಿಕೇಶನ್ ಅಂತಿದೆ. ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮ್ದು ಇಲ್ಲಿ ಬೈ ಡಿಫಾಲ್ಟ್ ಆಗಿ ಆನ್ ಇರುತ್ತೆ. ಇದರಿಂದ ಏನಾಗುತ್ತೆ ನಿಮಗೆ ಪದೇ ನೀವು ಯಾವಾಗೆಲ್ಲ ಡಾಟಾ ಆನ್ ಮಾಡ್ತೀರಿ ಆವಾಗ ನಿಮಗೆ ನೋಟಿಫಿಕೇಶನ್ ಬರಲಿ, ಬ್ಯಾಕ್ ಟು ಬ್ಯಾಕ್ ನಿಮಗೆ ನೋಟಿಫಿಕೇಶನ್ ಬರ್ತಿರುತ್ತೆ. ಏನೆಲ್ಲ ನೋಟಿಫಿಕೇಶನ್ ಬರ್ತಿರುತ್ತೆ ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು. ಈ ರೀತಿಯಾಗಿ ನೋಟಿಫಿಕೇಶನ್ ಬರೋದ್ರಿಂದ ನಿಮ್ಮ ಬ್ಯಾಟ್ರಿ ಇದು ಖಾಲಿ ಆಗ್ತಿರುತ್ತೆ. ಯಾಕಂತ ಹೇಳಿದ್ರೆ ನೋಟಿಫಿಕೇಶನ್ ಪದೇ ಬರ್ತಿರೋದ್ರಿಂದ ಇದು ನಿಮ್ಮ ಸ್ಕ್ರೀನ್ ಪಾಪಪ್ ಆದ್ರಿಂದ ಬ್ಯಾಟ್ರಿ ಲೈಫ್ ಮೇಲೆ ಎಫೆಕ್ಟ್ ಆಗುತ್ತೆ. ಬ್ಯಾಟ್ರಿ ಪದೇ ಡ್ರೈನ್ ಆಗ್ತಿರುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಲ್ಲಿ ನೋಟಿಫಿಕೇಶನ್ ಆಫ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಿಮಗೆ ಕ್ರೋಮ್ ಬ್ರೌಸರಿಂದ ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಬರಲ್ಲ. ಇದರಿಂದ ನಿಮಗೆ 2 ಬೆನಿಫಿಟ್ ಇರುತ್ತೆ. ಒಂದನೇದಾಗಿ ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತೆ, ಎರಡನೇದಾಗಿ ನಿಮಗೆ ಪದೇ ನೋಟಿಫಿಕೇಶನ್ ಬಂದು ಕಿರಿಕಿರಿ ಕೂಡ ಆಗಲ್ಲ. ಹಾಗಾಗಿ ನೋಟಿಫಿಕೇಶನ್ ಎರಡನೇದಾಗಿ ನೀವು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ. ಗೈಸ್, 2 ಸೆಟ್ಟಿಂಗ್ ಮಾಡಿದ ನಂತರ ಇನ್ನೂ 2 ಸೆಟ್ಟಿಂಗ್ ನೀವು ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ಕೊನೆ ತನಕ ನೋಡಿದವರಿಗೆ ಒಂದು ಬೋನಸ್ ಸೆಟ್ಟಿಂಗ್ ಕೂಡ ತಿಳಿಸ್ಕೊಡ್ತೀನಿ. ಅದು ಕೂಡ ನಿಮಗೆ ನಿಮ್ಮ ಬ್ಯಾಟ್ರಿ ಲೈಫ್ ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಗೈಸ್, 2 ಸೆಟ್ಟಿಂಗ್ ಆದ ನಂತರ ಮತ್ತೆ ನೀವು ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಗೈಸ್, ಇಲ್ಲಿ ನೋಡಬಹುದು ನಿಮ್ಮ ಲೋಗೋ ಕೆಳಗೆ ಇಲ್ಲಿ ಸಿಂಕ್ರನೈಸ್ ಅಂತಿದೆ, ಸಿಂಕ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಏನೆಲ್ಲ ಕೆಳಗಡೆ ಇದೆ ಇದು ಬೈ ಡಿಫಾಲ್ಟ್ ಆಗಿ ಆನ್ ಆಗುತ್ತೆ. ಅಂದ್ರೆ ಇದು ಸಿಂಕ್ರನೈಸ್ ಎವ್ರಿಥಿಂಗ್, ಅಂದ್ರೆ ಎವ್ರಿಥಿಂಗ್ ಅನ್ನ ಎಲ್ಲವನ್ನ ಇದು ಸಿಂಕ್ರನೈಸ್ ಮಾಡ್ತಿರುತ್ತೆ. ಇವಾಗ ನಿಮ್ದು ಏನಾಗುತ್ತೆ ಸಿಂಕ್ರನೈಸ್ ಮಾಡ್ತಿದೆ ಅಂತ ಹೇಳಿದ್ರೆ ನೀವು ನಿಮ್ಮ ಮೊಬೈಲಲ್ಲಿ ಯಾವುದೇ ಒಂದು ಆಕ್ಟಿವೇಟ್ ಮಾಡಿ ಅಥವಾ ಗೂಗಲಲ್ಲಿ ಏನೇ ಸರ್ಚ್ ಮಾಡಿ ಅಥವಾ ಯಾವುದೇ ಪಾಸ್ವರ್ಡ್ ಸೇವ್ ಮಾಡಿ ಪ್ರತಿಯೊಂದು ಇದು ರೆಕಾರ್ಡ್ ಮಾಡ್ತಿರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಸಿಂಕ್ರನೈಸ್ ಎವ್ರಿಥಿಂಗ್ ಅನ್ನ ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ. ಆಫ್ ಮಾಡಿದ ನಂತರ ನಿಮಗೆ ಇವಾಗ ಈ ರೀತಿ ಬರುತ್ತೆ. ಇದನ್ನು ನೀವು ಇಲ್ಲಿ 1 by 1 ಈ ರೀತಿಯಾಗಿ ಆಫ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಆಫ್ ಮಾಡಿದಾಗ ಏನಾಗುತ್ತೆ ಇದು ಬ್ಯಾಕ್ಗ್ರೌಂಡ್ ಅಲ್ಲಿ ಸಿಂಕ್ರನೈಸ್ ಆಗಲ್ಲ, ಅವಾಗ ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತೆ. ಇದು 3ನೇ ಸೆಟ್ಟಿಂಗು ನೀವು ಕ್ರೋಮ್ ಬ್ರೌಸರ್ಲಿ ಮಾಡಬೇಕಾಗಿರೋದು. ಇದ್ರ ಜೊತೆಗೆ 4ನೇ ಸೆಟ್ಟಿಂಗ್ ಕೂಡ ಇಂಪಾರ್ಟೆಂಟು. 4ನೇ ಸೆಟ್ಟಿಂಗ್ ಮಾಡ್ಕೋಬೇಕಂದ್ರೆ ನೀವು ಮತ್ತೆ ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದ ನಂತರ ನೋಡ್ಬೋದು ಇಲ್ಲಿ ಸೆಟ್ಟಿಂಗ್ ಸೆಕ್ಷನ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇಲ್ಲಿ ಥೀಮ್ ಅಂತ ಬರುತ್ತೆ, ನೋಡ್ಬೋದು. ಥೀಮ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಬ್ಯಾಟ್ರಿ ಲೈಫನ್ನು ಇನ್ಕ್ರೀಸ್ ಮಾಡೋಕ್ಕೆ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಥೀಮಲ್ಲಿ ನೋಡ್ಬೋದು ನಿಮಗೆ ಬೈ ಡಿಫಾಲ್ಟ್ ಸಿಸ್ಟಮ್ ಡಿಫಾಲ್ಟ್ ಅಂತ ಇರುತ್ತೆ, ಲೈಟ್ ಥೀಮ್ ಇರುತ್ತೆ, ಡಾರ್ಕ್ ಇರುತ್ತೆ. ತುಂಬ ಮಂದಿ ಇಲ್ಲಿ ಸಿಸ್ಟಮ್ ಡಿಫಾಲ್ಟ್ ಅಥವಾ ಲೈಟ್ ಥೀಮನ್ನು ಎನೇಬಲ್ ಮಾಡಿ
ಮಾಡಿರ್ತಾರೆ. ನೀವು ಇಲ್ಲಿ ನಿಮ್ಮ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡಬೇಕಂದ್ರೆ ಹೆಚ್ಚಾಗಿ ಯೂಸ್ ಮಾಡ್ತಿದ್ರೆ ಅಥವಾ ಕ್ರೋಮ್ ಬ್ರೌಸರ್ಲಿ ಪದೇ ಪದೇ ನೀವು ಜಾಸ್ತಿ ಬ್ರೌಸ್ ಮಾಡ್ತಿದ್ರೆ ಅಥವಾ ಡೌನ್ಲೋಡ್ ಮಾಡ್ತಿದ್ರೆ ಆವಾಗ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಬೇಗನೆ ಖಾಲಿ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಮೊಬೈಲ್ ಕ್ರೋಮ್ ಬ್ರೌಸರ್ ಯೂಸ್ ಮಾಡಬೇಕಾದ್ರೆ ಬ್ಯಾಟ್ರಿ ಡೌನ್ ಆಗ್ತಿದ್ರೆ ಇದಕ್ಕೆ ನೀವು ಸೊಲ್ಯೂಷನ್ ಅಂತ ಹೇಳಿದ್ರೆ ಇಲ್ಲಿ ಡಾರ್ಕ್ ಮೋಡನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಡಾರ್ಕ್ ಮೋಡನ್ನು ಸೆಟ್ ಮಾಡಿದ್ರೆ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಲೈಫ್ ಇನ್ಕ್ರೀಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಡಾರ್ಕ್ ಮೋಡ್ ಬಂದುಬಿಟ್ಟು ತುಂಬ ಕಡಿಮೆ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡುತ್ತೆ. ಹಾಗಾಗಿ ನೀವು ಇಲ್ಲಿ ಡಾರ್ಕ್ ಮೋಡನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಗೈಸ್ 4 ಸೆಟ್ಟಿಂಗ್ ಮಾಡಿದ ನಂತರ ಇನ್ನೊಂದು ನಿಮಗೆ ಅಡಿಷನಲ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಇದು ಕೂಡ ಕ್ರೋಮ್ ಬ್ರೌಸರ್ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ 30% ನಿಮ್ಮ ಬ್ಯಾಟ್ರಿ ಲೈಫ್ ಅನ್ನು ಇನ್ಕ್ರೀಸ್ ಮಾಡುತ್ತೆ ಕ್ರೋಮ್ ಬ್ರೌಸರ್ನಲ್ಲಿ. ಕ್ರೋಮ್ ಬ್ರೌಸರ್ನ ಹೊರಗೆ ಬಂದ್ಬಿಟ್ಟು ನಂತರ ಕ್ರೋಮ್ ಬ್ರೌಸರ್ನ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಐ ಬಟನ್ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ನಿಮಗೆ ಬ್ಯಾಟ್ರಿ ಬರುತ್ತೆ. ಬ್ಯಾಟ್ರಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಅನ್ರಿಸ್ಟ್ರಿಕ್ಟೆಡ್ ಅಥವಾ ಆಪ್ಟಿಮೈಸ್ಡ್ ಅಂತ ಇರುತ್ತೆ. ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಇದನ್ನು ರೆಸ್ಟ್ರಿಕ್ಟೆಡ್ ಮೋಡಿಗೆ ಹಾಕಬೇಕಾಗುತ್ತೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬ್ಯಾಟ್ರಿ ಯೂಸೇಜನ್ನು ಇದು ಸ್ಟಾಪ್ ಮಾಡುತ್ತೆ. ಅಂದರೆ ಕ್ರೋಮ್ ಬ್ರೌಸರ್ ನಿಮ್ಮ ಬ್ಯಾಟ್ರಿನ ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೆ ಅಲೋ ಮಾಡಲ್ಲ. ಹಾಗಾಗಿ ನೀವು ಇಲ್ಲಿ ರೆಸ್ಟ್ರಿಕ್ಟೆಡ್ ಮೋಡನ್ನು ಎನೇಬಲ್ ಮಾಡಬೇಕಾಗುತ್ತೆ. ಇದು ಕ್ರೋಮ್ ಬ್ರೌಸರಿಗೆ ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಇದು 5 ಸೆಟ್ಟಿಂಗ್ ಮಾಡಿದ ನಂತರ ನೀವು ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಟೈಮ್ ಬಂದುಬಿಟ್ಟು ಜಾಸ್ತಿ ಆಗುತ್ತೆ, ಅಂದರೆ ಬ್ಯಾಟ್ರಿ ಲೈಫ್ ಇನ್ಕ್ರೀಸ್ ಆಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಗೈಸ್ ನಿಮಗೆ ಗೊತ್ತಿದೆ ನಮ್ಮ ಮೊಬೈಲ್ನ ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಿರೋಕ್ಕೆ ಅದಕ್ಕೆ ಮುಖ್ಯ ಕಾರಣ ಅಂತೇಳಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುವಂಥ ಅಪ್ಲಿಕೇಶನು. ಅದಕ್ಕೆ ನೀವು ಮಾಡಬೇಕಾಗಿರೋದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುವಂಥ ಅಪ್ಲಿಕೇಶನ್ಗಳನ್ನು ಪರ್ಮನೆಂಟಾಗಿ ಸ್ಟಾಪ್ ಮಾಡಬೇಕಾಗುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಅಪ್ಲಿಕೇಶನ್ ರನ್ ಆಗ್ತಿಲ್ಲ ಅಂದರೆ ನಿಮ್ಮ ಬ್ಯಾಟ್ರಿ ಕೂಡ ಕನ್ಸ್ಯೂಮ್ ಆಗಲ್ಲ. ಅದಕ್ಕೆ ನೀವು ಈ ರೀತಿಯಾಗಿ ಇಲ್ಲಿ ಬ್ಯಾಕ್ಗ್ರೌಂಡಿಂದ ರಿಮೂವ್ ಮಾಡಿದ್ರೆ ಅದು ರಿಮೂವ್ ಆಗಲ್ಲ. ನಿಮಗೆ ಹಿಡನ್ ಆಗಿದ್ದು ಮತ್ತೆ ರನ್ ಆಗ್ತಿರುತ್ತೆ, ನಿಮಗೆ ಕಾಣಿಸಲ್ಲ, ಬಟ್ ಅದು ಹಿಡನ್ ಆಗಿ ರನ್ ಆಗ್ತಿರುತ್ತೆ, ನಿಮ್ಮ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ. ಗೈಸ್ ಅದಕ್ಕೆ ನೀವು ಒಂದು ಅಪ್ಲಿಕೇಶನ್ ಡೌನ್ ಮಾಡ್ಕೋಬೇಕಾಗುತ್ತೆ. ಈ ಅಪ್ಲಿಕೇಶನ್ ಯೂಸ್ ಮಾಡಿದ ನಂತರ ಇದು ನಿಮಗೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುವಂಥ ಎಲ್ಲ ಅಪ್ಲಿಕೇಶನ್ ಇದು ಆಟೋಮೆಟಿಕ್ ಕ್ಲೋಸ್ ಮಾಡುತ್ತೆ. ಗೈಸ್ ನೋಡ್ಬೋದು ನಾನು ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಆ್ಯಪ್ ಕ್ಲೋಸ್ ಮಾಡಿದ್ದೀನಿ. ಆದರೂ ನೋಡ್ಬೋದು ಲಾಂಚ್ಡ್ ಆ್ಯಪಲ್ಲಿ 50 ಅಂತ ತೋರಿಸ್ತಿದೆ. ಅಂದರೆ 50 ಅಪ್ಲಿಕೇಶನು ಹಿಡನ್ ಆಗಿ ನನ್ನ ಮೊಬೈಲಲ್ಲಿ ರನ್ ಆಗ್ತಿದೆ. ಇದು ಬಂದುಬಿಟ್ಟು ನನ್ನ ಬ್ಯಾಟ್ರಿಯನ್ನು ಖಾಲಿ ಮಾಡ್ತಿದೆ, ಮೊಬೈಲ್ ಬ್ಯಾಟ್ರಿಯನ್ನು. ಈ ರೀತಿಯಾಗಿ ನೀವು ಹಿಡನ್ ಆಗಿ ರನ್ ಆಗ್ತಿರುವಂಥ ಅಪ್ಲಿಕೇಶನ್ನ ಈ ಅಪ್ಲಿಕೇಶನ್ ಮೂಲಕ ಸ್ಟಾಪ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ ಮಾಡಿಕೊಂಡು ನಂತರ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಪರ್ಮಿಷನ್ ಕೇಳಿದರೆ ಅಲೋ ಮಾಡಿ. ನಂತರ ಇಲ್ಲಿ ಪ್ಲೇ ಬಟನ್ ಇದೆ, ಅಲ್ಲಿ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ಬೋದು ಇದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುವಂಥ ಎಲ್ಲ ಅಪ್ಲಿಕೇಶನ್ಗಳನ್ನು 1 by 1 ಕ್ಲೋಸ್ ಮಾಡ್ತಿದೆ. ಈ ಎಲ್ಲ ಅಪ್ಲಿಕೇಶನ್ ನಾನು ರೀಸೆಂಟ್ ಹಿಸ್ಟ್ರಿಯಿಂದ ರಿಮೂವ್ ಮಾಡಿದ್ದೀನಿ. ಆದರೂ ಕೂಡ ಇದು ಹಿಡನ್ ಆಗಿ ಇದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿದೆ, ನಮ್ಮ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಿದೆ. ಈ ರೀತಿಯಾಗಿ ಈ ಅಪ್ಲಿಕೇಶನ್ ಮೂಲಕ ಪ್ರತಿಯೊಂದು ಅಪ್ಲಿಕೇಶನ್ನ ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾಗಿ ನೀವು ಒಂದು ಸಿಂಗಲ್ ಕ್ಲಿಕ್ನಲ್ಲಿ ಕ್ಲೋಸ್ ಮಾಡ್ಬೋದು. ವೆರಿ ಯೂಸ್ಫುಲ್ ಅಪ್ಲಿಕೇಶನ್. ಈ ರೀತಿಯಾಗಿ ನೀವು ಅಪ್ಲಿಕೇಶನ್ನ ಬ್ಯಾಕ್ಗ್ರೌಂಡ್ ರನ್ ಆಗ್ತಿರುವಂಥ ಅಪ್ಲಿಕೇಶನ್ ಕ್ಲೋಸ್ ಮಾಡಿದರೆ ತದನಂತರ ಅದು ಮತ್ತೆ ನೀವು ಅಪ್ಲಿಕೇಶನ್ ಓಪನ್ ಮಾಡೋ ತನಕ ಅದು ಓಪನ್ ಆಗಲ್ಲ, ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಲ್ಲ. ಇದರಿಂದ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಸೇವ್ ಆಗುತ್ತೆ. ಗೈಸ್ ಇದಿಷ್ಟು ಸೆಟ್ಟಿಂಗ್ ಮಾಡಿದ ನಂತರ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಲೈಫ್ ಎಷ್ಟು ಇನ್ಕ್ರೀಸ್ ಆಯಿತು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.